ಅಸ್ಲಾಮ್ ಅಲೈಕುಮ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ನಾನೊಂದು ಚಿಪ್ಪಡು ತಗೊಂಡಿದ್ದೇನೆ. ಅದರದ್ದು ಚಿಪ್ಪಡು ಕಸ್ಟರ್ಡ್ ಜ್ಯೂಸ್ ಮಾಡುವ ಅಂತೇಳಿ. ಇದು ಚಿಪ್ಪಡಿದು ನಾನು ಅದರದ್ದು ಫುಲ್ಲು ಬೀಜ ಎಲ್ಲ ತೆಗೆದು ಒಂದು ಬೋಲಿಗೆ ಹಾಕ್ತೇನೆ. ಇನ್ನೊಂದು ಸಲ ಅದರದ್ದು ರೆಸಿಪಿ ಕಲಿಸ್ತೀನಿ ಚಟ್ನಿ ಮಾಡುವುದು. ಇದು 2 ಬೋಲಾಗಿ ಒಂದು ಅದರೊಳಗಿದ್ದು ಸ್ಪೂನಲ್ಲಿ ತೆಗೆದೆ ಒಂದು ಸ್ವಲ್ಪ ಅದು ತೆಗೆದು ಇಡ್ತೇನೆ. ಅದು ಚಿಕ್ಕ ಚಿಕ್ಕದು ಕಟ್ ಮಾಡಿ ಮತ್ತೆ ಹಾಕಲಿಕ್ಕೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ಕೋತಾ ಇದ್ದೀನಿ ಮಿಕ್ಸಿ ಜಾರಲ್ಲಿ. ನನಗೆ ತೆಳುವಾಗಿ ಒಳ್ಳೆ ರೀತಿಯಲ್ಲಿ ಇದು ರುಬ್ಕೊಳ್ಬೇಕು. ಆಮೇಲೆ 1 ಲೀಟ್ರ್ ಹಾಲು ತಗೊಂಡಿದ್ದೇನೆ. ಹಾಲು ತಗೊಂಡು ಅದು ಇದು ಕುದಿಲಿಕ್ಕೆ ಇಟ್ಟೆ. ಅಷ್ಟೊತ್ತಿಗೆ ಇದು 2.5 ಸ್ಪೂನ್ ಕಸ್ಟರ್ಡ್ ತಗೊಂಡು ಒಂದು ಅರ್ಧ ಲೋಟ ನೀರು ಹಾಕಿ ಕಲಸಿ ಇಡ್ತೇನೆ. ಅದು ಹಾಲು ಕುದಿದಾಗ ಇದು ಕಲಸಿ ಇಟ್ಟದ್ದು ಅದಕ್ಕೆ ಹಾಕಲಿಕ್ಕೆ. ಈಗ ಅದಕ್ಕೆ ಹಾಕಿದರೆ ಇದು ಸ್ವಲ್ಪ ಒಳ್ಳೆಯದಾಗಿ ದಪ್ಪಾಗಿ ಬರ್ತದೆ, ತುಂಬ ಟೇಸ್ಟು ಇರ್ತದೆ. ಆಮೇಲೆ ಕಲ್ಸಕ್ಕರೆ ನಾನು ಆಗ ಹುಡಿ ಮಾಡಿ ಇಟ್ಟುಕೊಂಡಿದ್ದೇನೆ, ಅದನ್ನು ಒಂದು 6 ಸ್ಪೂನ್ ಇದಕ್ಕೆ ಹಾಕಿದೆ. ಆಮೇಲೆ ತುಳಸಿ ಬೀಜ ಈ ಸೈಡಲ್ಲಿ ಸ್ವಲ್ಪ ಒಂದು 5 ನಿಮಿಷ ನೆನೆಯಲಿಕ್ಕೆ ಹಾಕ್ತೀನಿ. ಅದು ಅಲ್ಲಿ ಇಟ್ಬಿಟ್ಟೆ. ಅಷ್ಟೊತ್ತಿಗೆ ನಂದು ಅಲ್ಲಿ ಕಸ್ಟರ್ಡ್ ತಣ್ಣಗಾಯಿತು. ಈ ಜ್ಯೂಸ್ ಮಾಡಿದ್ದು ಚಿಪ್ಪಡದ್ದು ಜ್ಯೂಸ್ ಮಾಡಿದ್ದು ಅದಕ್ಕೆ ಹಾಕಿ ಆಮೇಲೆ ತುಳಸಿ ಬೀಜ ನಾನು ಇದು ಒಳ್ಳೆಗೆ ದಪ್ಪ ದಪ್ಪಾಗಿ ಆಯಿತು. ಅದಕ್ಕೇ ಹಾಕಿಬಿಟ್ಟೆ. ಅದಕ್ಕೆ ಆಗಿ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಆಮೇಲೆ ಚಿಪ್ಪಡದ್ದು ಅದನ್ನು ಚಿಕ್ಕ ಚಿಕ್ಕದು ಪೀಸ್ ಮಾಡಿಟ್ಟಿದ್ದೇನೆ. ನಾವು ಚಿಪ್ಪಡ ಅಂತ ಹೇಳೋದು, ನೀವೆಂತ ಹೇಳ್ತೀರ ಗೊತ್ತಿಲ್ಲ. ಅದನ್ನು ಚಿಕ್ಕ ಚಿಕ್ಕದು ಕಟ್ ಮಾಡಿ ಅದಕ್ಕೆ ಹಾಕಿದೆ. ಆಮೇಲೆ ನಾನು ಸಾಗು ನೆನೆಯಲಿಕ್ಕೆ ಹಾಕಿದ್ದೇನೆ ಸ್ವಲ್ಪ, ಒಂದು ಅರ್ಧ ಲೋಟೆ. ಅದನ್ನು ಈಗ ನೆನೆದು ಆಯಿತು. ಅದಕ್ಕೆ ಅರ್ಧ ಅಡಿಗೆ ನೀರು ಇಟ್ಟು ಒಂದು ಮುಚ್ಚಳ ಮುಚ್ಚಿ ಒಂದು ದಮ್ಮಲ್ಲಿ ಒಂದು 10 ನಿಮಿಷ ಬೇಯಿಸ್ತಾ ಇರ್ತೇನೆ. ಅದಕ್ಕೆ ನೀರು ಹಾಕೋದಿಲ್ಲ. ಅದು ಒಳ್ಳೆ ರೀತಿ ಮುಂಚೆ ನಮ್ಮದು ತಾಯಿ ಅಂದರೆ ಹೇಳ್ತಾಯಿದ್ರು, ಅಜ್ಜಿ ತಾಯಿ ನಮಗೆ ನಾವು ಬಾಯಿ ನೋವು ಅಂತೇಳಿದರೆ ಇದ್ದದ್ದು ಪಾಯಸ ಸಾಗಿದ್ದು ನಾನೇ ಹಾಕಿ ಕುದಿಸಿ ಪಾಯಸ ಮಾಡಿ ಕೊಡ್ತಿದ್ರು. ಮರುದಿವಸ ಬೆಳಿಗ್ಗೆ ಎದ್ದೇಳುವಾಗ ನಮ್ಮದು ಬಾಯಿ ನೋವು ಕಮ್ಮಿ ಆಗ್ತಿತ್ತು. ಭಾರಿ ರುಚಿ. ಈಗಲೂ ಹಾಗೆಯೇ ನಾನು ನನ್ನ ಮಕ್ಕಳಿಗೆ ಬಾಯಿ ನೋವು ಅಂತೇಳಿದರೆ ಸಾಕು, ನಾನು ಸಾಗಿದ್ದು ಕಷಾಯ ಮಾಡಿ ಕೊಡ್ತೀನಿ. ಈಗ ನಾನು ಅದು ಹಾಕಿದೆ. ಆಮೇಲೆ ಡ್ರೈ ಫ್ರೂಟ್ಸು ಗೋಡಂಬಿ ಮತ್ತು ಬಾದಾಮು ಹುಡಿ ಮಾಡಿ ಅದಕ್ಕೆ ಹಾಕಿಬಿಟ್ಟೆ. ನೀವು ನೋಡಿ ಸಾಗಿಗೆ ಇದಾಕಿ ಬೇಯಿಸಿಕೊಟ್ರೆ ಮಕ್ಕಳಿಗೆ ಬಾಯಿ ಹುಣ್ಣು ಬೇಗನೆ ನಿವಾರಣೆ ಆಗ್ತದೆ, ಕಮ್ಮಿ ಆಗ್ತದೆ. ಈಗ ನಾನು ಅದೇ ಬೋಲಿಗೆ ಇದು ಹಾಕಿ ಒಂದು 10 ನಿಮಿಷ ಕಸ್ಟರ್ಡ್ ಚಿಪ್ಪಡದ್ದು ಕಸ್ಟರ್ಡ್ ಜ್ಯೂಸು ಇದು ನಾನು ಇದಕ್ಕೆಲ್ಲ ಹಾಕಿ ಒಂದು 10 ನಿಮಿಷ ಫ್ರಿಜ್ಜಲ್ಲಿ ಇಟ್ಕೊತೀನಿ. ಭಾರಿ ತಂಪು. ನಾವು ಅದು ಐಸ್ ಕ್ಯೂಬ್ ಹಾಕಿದರೆ ಅದು ನೀರಾಗಿ ಹೋಗ್ತದೆ. ಅದನ್ನು ಫ್ರಿಜ್ಜಲ್ಲಿ ಇಟ್ಟರೆ ಒಳ್ಳೆಯದು. ನೀವು ನೋಡಿ ಟ್ರೈ ಮಾಡಿ, ಲೈಕ್ ಮಾಡಿ.